ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ದಿವ್ಯ ಸನ್ನಿಧಿ ಈಶ್ವರಾನಂದ ಸ್ವಾಮೀಜಿಯವರ ಪಾದಾರಕ್ಕೆ ನಮಸ್ಕರಿಸುತ್ತಾ ಇವತ್ತು ಈ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ನೋಡೋಕ್ಕೆ ನನಗೆ ಖುಷಿ ಆಗುತ್ತೆ. ದತ್ತಾತ್ರೇಯ ಬತ್ತೇರಾಯ ಸ್ವಾಮಿ ಸ್ವಲ್ಪ ಒಂದೇ ತರ ಬರುತ್ತೆ. ಬತ್ತೇರಾಯ ಸ್ವಾಮಿ ಈಗ ಇದನ್ನ ಮೊದಲು ಹಿಂಗಿರ್ಲಿಲ್ಲ. ಇದು ಅಷ್ಟು ಮೊದ್ಲೇ ಎಷ್ಟು ಸರಿ ಬಂದಿರ್ಲಿಲ್ಲ. ಇಲ್ಲಿ ಹೆಜ್ಜೆಗೂ ಬಂದು ನೋಡ್ಕೊಂಡು ಹೋಗ್ತಾ ಇದೆ. ನಾನು ಶ್ರೀನಿವಾಸು ರಮೇಶ್ ನಾವೆಲ್ಲ ಒಂದು 20 ಸರಿ ಬಂದಿರ್ಬೇಕು. ಬಂದಾಗೆಲ್ಲ ಇರೋದು ನೋಡೋದು ಅದೇ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರಾಮಲಿಂಗಾರೆಡ್ಡಿ ಅವರು, ಆಮೇಲೆ ನಮ್ಮ ಯುವ ಮುಖಂಡರಾದಂಥ ನಮ್ಮ ಕಲಿಪಲ್ಲಿ ಪ್ರಕಾಶ್ ಅವರು KP ಅನ್ನೋದು ಫುಲ್ ನೇಮ್ ನಾನು ಹೇಳಲ್ಲ ಯಾವತ್ತು, ಅದಕ್ಕೆ ಕನ್ಫ್ಯೂಸ್ ಆಗ್ತದೆ, ಬಿಡಿಸಿ ಹೇಳ್ಬೇಕಲ್ಲ. ಕಲಿಪಲ್ಲಿ ಪ್ರಕಾಶ್ ಅವರು, ನಮ್ಮ ಸ್ನೇಹಿತರಾದಂಥ ಮಂಜಣ್ಣ ಅವರು, ಕುರುಬ ಸಂಘದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರು, ಮತ್ತೊಬ್ಬ ಯೂತ್ ಯುವ ಲೀಡರ್ ಆದಂಥ ಕುರುಬರ ಸಂಘದ ಸದಸ್ಯರು ಆದಂಥ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಅವರು, ಹಾಗೂ ನಮ್ಮ ದಿವಂಗತ ನೀಲಕಂಠೇಗೌಡರು ಅವರ ತಮ್ಮರಾದಂಥ ಭಾರ್ಗವ್ ಅವರು, ಪದ್ಮಮ್ಮನವರು, ನಮ್ಮ ತಾಯ್ಲೂರು ಪಂಚಾಯತಿ ಚೇರ್ಮನ್ರು, ನಮ್ಮ ರಮೇಶ್ ಅಣ್ಣವರು, ಅವರು ಚಿರಪುರದಲ್ಲಿ ನಿಮ್ಗೆ ಗೊತ್ತಿದೆ, ಭಾಳ ಚೆನ್ನಾಗಿ ಮಾತಾಡೋರು, ಹಾಗೂ ವೆಂಕಟೇಶ್ ಗೌಡರು ಮುಖ್ಯವಾಗಿ ಅವರು ಸೆಕ್ರೆಟರಿ, ಕುರುಬ ಸಂಘಕ್ಕೆ ರಾಜ್ಯ ಮಟ್ಟದ OBC ಸೆಕ್ರೆಟರಿ ಆಗಿದ್ದಾರೆ. ಅವರು ಯಾವಾಗಲೂ CM ಜೊತೆಲೇ ಇರ್ತಾರೆ. ಯಾವಾಗಲಾದ್ರೂ CM ಮುಂದೆ ಇದ್ರೆ ಅವ್ರು ಹಿಂದೆ ಎಲ್ಲೋ ಇರ್ತಾರೆ, ನೋಡ್ತಾ ಇದ್ದಾರೆ. ಚಕ್ಕಂತ ಅದು ಕೂತ್ಕೊಂಡ್ಬಿಡ್ತಾರೆ ಅವರು ಕಾರಲ್ಲಿ. ನಾನು ಸುಮಾರು ಸಾರಿ ನೋಡಿದ್ವಿ, ವಿಧಾನಸಭೆಲಾಗಲಿ ಮನೆಯಲ್ಲಾಗಲಿ. ನಾವು ಸಾಹೇಬರು ಮಾತಾಡ್ಸ್ಕೊಂಡು ಬರ್ತಾ ಇದ್ದೀವಿ, ಕಾರಲ್ಲಿ ಇರ್ತಾರೆ ಹಂಗೆ. ಅಂದರೆ ಅಷ್ಟು ಸಲಿಗೆ, ಅಷ್ಟು ವಿಶ್ವಾಸ CM ಅಂದ್ಕೊಂಡ್ರೆ. ಅವ್ರು ಬಿಡಿ, ಅವರು ಅಹಿಂದ ನಾಯಕರು, ಇವರು ಅಹಿಂದ ನಾಯಕರು. ಮಾಧ್ಯಮ ಮಿತ್ರರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಇವತ್ತೊಂದು ದಿವಸ ಇದೊಂದು ಕಳಸ ಇದ್ದಂಗೆ ಈ ದೇವಸ್ಥಾನ ಈ ತಾಯ್ಲೂರಿಗೆ. ಈ ಕಾಂಪೌಂಡ್ಗೆ ಒಂದು ಅನುದಾನ ಹಾಕ್ಸ್ಕೊಟ್ಟಿದೆ ನಮ್ಮ ರಮೇಶ್ ಅವರು, ಶ್ರೀನಿವಾಸ್ ಅವರು ಇದ್ದಾಗ ಅನುದಾನ ಕಾಂಪೌಂಡ್ ಹಾಕಿದ್ರೆ ಶಾರ್ಟೇಜ್ ಬಂತು ಅಂತ ಹೇಳಿದ್ರು. ಪೂರ್ತಿ ಆಗಿಲ್ಲ, ಇನ್ನೂ ಹಂಗೆ ಇದೆ. ಇದು ಪೂರ್ತಿ ಮಾಡೋಕ್ಕೆ ಏನಾದರೂ ಒಂದು ಪ್ಲಾನ್ ಮಾಡೋಣ, ಎಲ್ಲರೂ ಸೇರಿ ಕಾಂಟ್ರಿಬ್ಯೂಟ್ ಮಾಡಿ ಈ ಕಾಂಪೌಂಡ್ ನಿರ್ಮಾಣ ಮಾಡೋಕ್ಕೆ ವ್ಯವಸ್ಥೆ ಮಾಡೋದು ಮುಖ್ಯ. ಸೊ ಇವತ್ತು ದೇವಸ್ಥಾನದ ಜೀರ್ಣೋದ್ಧಾರ. ಲಾಸ್ಟ್ ಟೈಮ್ ಪೂಜೆ ಮಾಡಿ ತೆಂಗಿನಕಾಯಿ ಎಲ್ಲ ಹೊಡೆದ್ರಲ್ಲ, ಅವಾಗ ನಾನು ಬಂದಿದ್ದೆ, ಬರ್ತಾನೆ ಇರ್ತೀನಿ, ಕರೆದಾಗೆಲ್ಲ ಬಂದಿದ್ದೀನಿ, ಯಾವತ್ತೂ ಮಿಸ್ ಮಾಡಿಲ್ಲ. ಈಗ ಜೀರ್ಣೋದ್ಧಾರ ಆಗಿದೆ, ವಿಗ್ರಹಗಳ ಪ್ರತಿಷ್ಠಾಪನೆ ಆಗಿದೆ, ವಿಶಾಲವಾದ ದೇವಸ್ಥಾನ. ನಮ್ಮ ರಮೇಶ್ ಅವರು ಹೇಳೋದು, ಇಷ್ಟೊಂದು ಜಾಗ ದೇವಸ್ಥಾನದಲ್ಲಿ ಸಿಗಲ್ಲ ನೋಡಿ, ಅನ್ನದಾನ ಮಾಡೋದಕ್ಕೆ ಅಲ್ಲೊಂದು ಜಾಗ ಇದೆ. ಇನ್ನೇನು ಮುಂದೆ ಜೀರ್ಣೋದ್ಧಾರದ ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳು ಇರ್ಬೋದು, ಏನಾದರೂ ಹಂಗಿದೆ ರಮೇಶ್ ಅವರು ಹೇಳಿದ್ರೆ ಎಲ್ಲ ಸೇರಿ ಒಟ್ಟಿಗೆ ಮಾಡೋಣ. ಯಾವಾಗಲೂ ಈ ಥರ ಪುಣ್ಯ ಕೆಲಸ ಮಾಡಬೇಕು. ಯಾವುದಾದಕ್ಕೋ ಖರ್ಚು ಮಾಡ್ತೀವಿ, ಇಂಥ ಕೆಲಸ ಮಾಡಿದ್ರೆ ದೇವರು ಮೆಚ್ತಾನೆ. ಈಗ ನಮ್ಮ ತಾಯ್ಲೂರಿನಲ್ಲಿ ಜನ ನನ್ನ ಯಾಕೆ ಇಷ್ಟಪಡ್ತಾರೆ, ನಾನು ಅವ್ರನ್ನ ಯಾಕೆ ಇಷ್ಟಪಡ್ತೀನಿ ಅಂದರೆ, ಎಲೆಕ್ಷನ್ ಟೈಮಲ್ಲಿ ಕೌಂಟಿಂಗ್ ಆಗ್ತಾ ಇತ್ತು. ಏನೋ ಇನ್ನು ಹೋಯ್ತು ಬಿಡಪ್ಪ ಅಂತ ಹಿಂಗೆ ಅಂದ್ಕೊಂಡು ನಾನು ನನ್ನ ಮಗ ಇಬ್ಬರು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ವಿ. ಎಲ್ಲ ಆ ಕಡೆಯಿಂದ ದುಕ್ಸನ ಹೋಗ್ಲಿಂದ ಈ ಕಡೆ ಬಂದು ತಾಯ್ಲೂರು ಕಡೆ ಬಂತು, ಶುರು ಆಯಿತು ನಮ್ಮದು ಮೇಲಕ್ಕೆ ಏರಕ್ಕೆ. ತಾಯ್ಲೂರವರು ನಮ್ಗೆ ಜೀವ ಕೊಟ್ಟವರು ರಾಜಕೀಯವಾಗಿ, ಅವ್ರು ನನ್ನ ಯಾವತ್ತೂ ಮರೆಯಲ್ಲ. ಅದೇ ಕಾರಣಕ್ಕೆ ಹೆಚ್ಚಿಗೆ ಐಮಾಸ್ ಲೈಟ್ಗಳು ಹಾಕಿರೋದು, ರಸ್ತೆ ಕಾಮಗಾರಿ ಮಾಡಿಸಿರೋದು. ನಮ್ಮ ರವಿ ಇದ್ದಾರಲ್ಲ ದುಲ್ಪತಿ, ಆ ರಸ್ತೆ ಅದು ಎಲ್ಲ ಮಾಡಿ ನಾನು ಋಣ ತೀರಿಸಿದ್ದೀನಿ ಅಂತ ನಾನು ಭಾವಿಸಿದ್ದೀನಿ. ಇನ್ನೂ ಮಾಡೋದು ಭಾಳ ಇದೆ, ಅದೇ ನನಗೆ ಅಧಿಕಾರ ಇಲ್ಲ ಇಲ್ಲಿ. ಈಗ ನಾನು ನಿಂತಿಲ್ಲ, ಅಧಿಕಾರ ಇಲ್ಲ. ಅಧಿಕಾರ ಇದ್ದರೆ ಚಲಾಯಿಸ್ಬೋದಾಗಿತ್ತು. ಈಗ ಇರೋರು ಯಾರಿದ್ದಾರೆ ಅವರು ಅಧಿಕಾರದಲ್ಲಿ ಎಲ್ಲಿ ನಾನು ಬಿಟ್ಟಿದ್ದೀನಿ, ಉಳಿದಿರೋ ಕೆಲಸ ಕಾರ್ಯಗಳು ಮಾಡಲಿ, ಅವ್ರಿಗೂ ದೇವರು ಸ್ವಲ್ಪ ಶಕ್ತಿ ಕೊಡಲಿ ಯಾವುದಾದ್ರೂ ರೂಪದಲ್ಲಿ. ನಂಗೆ ಬೇಜಾರಾಗ್ತದೆ, ಕೆಲವು ರಸ್ತೆಗಳು ಯಾಕೆ ಬಿಟ್ಟು ಇದೊಂದು 10% ಇರ್ಬೋದು ರಿಮೋಟಲ್ಲಿ. ಮೇಜರ್ ಕನೆಕ್ಟಿಂಗ್ ರೋಡ್ಸ್ ಎಲ್ಲನೂ ಆಗಿದೆ. ಕುಡಿಯೋ ನೀರಿಗೊಂದು ತೊಂದರೆ ಇಲ್ಲ. ನಾನು ಬಂದಾಗ 2018 ಎಲೆಕ್ಷನಲ್ಲಿ ಎಲ್ಲ ಕಡೆ ಗಿಡ ಮರಗಳು ಒಣಗಿತ್ತು, ಕುಡಿಯೋ ನೀರಿಲ್ಲ, ಟ್ಯಾಂಕರಲ್ಲಿ ನೀರು ಹೊಡೆಯೋದು. ಇವತ್ತು ನೋಡಿ ಹಚ್ಚ ಹಸಿರು ಹೆಂಗಿದೆ, ಯಾಕಂದರೆ ಅದು ಕೆರೆಗಳು, KC ವ್ಯಾಲಿ ಕೆರೆಗಳನ್ನ ತುಂಬಿದ್ವಲ್ಲ, ಅದರ ಒಂದು ಪ್ರತಿಫಲ ಇವತ್ತು ಗ್ರೀನ್ರಿ ಎಲ್ಲ ಹಸಿರುಮಯ. ಯಾರಾದರೂ ಹೊರಗಡೆಯವರು ಬಂದರೆ ಮುಳುಬಾಗಿಲಿಗೆ ಬರಲ್ಲ ಅಂತ ಇದ್ರು. ಈಗ ಮುಳುಬಾಗಿಲಿಗೆ ಕಾಂಪಿಟೇಷನ್, ಅಧಿಕಾರಿಗಳು ಬರಬೇಕು ಅಂತ ಕಾಂಪಿಟೇಷನ್, ಅಷ್ಟು ಚೆನ್ನಾಗಿದೆ ಮುಳುಬಾಗಿಲಿಗ. ಇನ್ನು ಮುಳುಬಾಗಿಲಿಗೆ ಮುಂದೆ ಒಳ್ಳೆಯ ಹೆಸರಿದೆ. ಆಮೇಲೆ ಅನೇಕ ದೇವಸ್ಥಾನಗಳು, ರಾಮಲಿಂಗೇಶ್ವರ ದೇವಸ್ಥಾನ ಇರ್ಬೋದು,
ನಮ್ಮ ಕೂಡುಮಲೆ ದೇವಸ್ಥಾನ, ಗರುಡ ಟೆಂಪಲ್ ದೇವಸ್ಥಾನ, ರಾಮೇಶ್ವರ ದೇವಸ್ಥಾನ, ಎಷ್ಟಿದಾವೆ, ಸೋಮೇಶ್ವರ ದೇವಸ್ಥಾನ, ಅನೇಕ ಆಂಜನೇಯನ ದೇವಸ್ಥಾನ, ಜಗತ್ ಪ್ರಸಿದ್ಧ ಆಂಜನೇಯನ ದೇವಸ್ಥಾನ, ಈ ಥರ ದೇವಸ್ಥಾನಗಳು ಎಲ್ಲೂ ಇಲ್ಲ. ನಾನಿದ್ದಾಗ ಟೂರಿಸಂ ಸೇರಿಸ್ಬಿಟ್ಟಿದ್ದೆಲ್ಲ, ಅಲ್ಲಿ ಟ್ಯಾಕ್ಸಿ ಸೇರಿಸಿ ನಾನು ಟ್ಯಾಕ್ಸಿ ಎಲ್ಲ ಮಾಡಿ ಒಂದು ಪ್ಯಾಕೇಜ್ ಥರ ಮಾಡಿ ಇಷ್ಟು ದೇವಸ್ಥಾನ ಸುತ್ತಕೊಂಡು ಬೆಳಗಿನ ಸಂಘದವರು ಬಂಗಾರ ತಿರುಪ್ತಿ ಸಮೇತ ಮಾಡೋಣ ಅಂತಿದ್ದೆ. ಅಷ್ಟೊತ್ತಿಗೆ ಕಾಲಾವಕಾಶ ಇಲ್ಲ, ಮುಗಿದೋಯ್ತು. ಈಗ ಮುಂದೆ ಎಲ್ಲ ಯಾರು ಬೇಕಾದ್ರೂ ಮಾಡ್ಬೋದು. ಈಗ ನೀವು ಲೀಡರ್ಗಳೆಲ್ಲ ಸೇರಿಕೊಂಡು, ನಮ್ಮ ರಾಮಲಿಂಗಯ್ಯನವರು ಇದ್ದಾರೆ, ಅವರೆಲ್ಲ ಸೇರ್ಕೊಂಡು ಈಗ ಮಾಡ್ಬೋದು. ರೂಲಿಂಗ್ ನಮ್ಮದೇ ಇದೆ ಕಾಂಗ್ರೆಸ್ಸು. ಸೊ ಹಂಗಾಗಿ ನಾವು ಹೋಗಿ ರಾಮಲಿಂಗಾರೆಡ್ಡಿನ ಭೇಟಿ ಮಾಡಿ, ಸರ್ ಹಿಂಗಿದೆ ದೇವಸ್ಥಾನಗಳು ದಯವಿಟ್ಟು ಮಾಡಿಕೊಡಿ ಅಂದರೆ ಆರಾಮಾಗಿ ಯಾರು MLA ಬೇಡ, ಮಿನಿಸ್ಟರ್ ಬೇಡ, ನೇರವಾಗಿ ಮಾಡಿಕೊಡ್ತಾ ಇದ್ರು. ಯಾರು ರಾಮಲಿಂಗಾರೆಡ್ಡಿ ಮಿನಿಸ್ಟ್ರ್ ಇರೋದು, ದೇವರಂಥ ಮನುಷ್ಯ ಅವರು. ಅವ್ರು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆದಾಗ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಅಧಿಕಾರ ಕೊಟ್ಟಿದ್ರು, ಕೆಲಸಗಳಾಗ್ತಾ ಇತ್ತು. ಅಂಥವ್ರು ಇರಬೇಕು ನಮಗೆ. ಇವತ್ತು ಏನಾಗೇಶು ಅಂತ ಬಾಯಿ ತುಂಬ, ನಾನೇನೋ ಖುಷಿ ನಾನು ಕಂಡ್ರೆ ಬಾಯಿ ತುಂಬ ಮಾತಾಡಿಸ್ತಾರೆ ನನಗೆ ರಾಮಲಿಂಗಾರೆಡ್ಡಿ ಅವರು. ಆ ಥರ ಮೇಧಾವಿಗಳು ರಾಜಕಾರಣಿಗಳು ಬೇಕು. ಈಗ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಈಗ ಈ ಸಾರಿ ಒಳ್ಳೆ ಮಳೆ ಆಗುತ್ತೆ ಅಂತ ಸೂಚನೆ ಇದೆ. ಈಗ ಅದೆಲ್ಲ ನಾನು ನೋಡ್ಕೊಂಬಂದೆ, ಎಲ್ಲ ಹೊಲ ಉತ್ತಿ ಲೆವೆಲ್ ಮಾಡಿ ಇಟ್ಕೊಂಡಿದ್ದೀರಾ. ಮಳೆ ಬಂದ ತಕ್ಷಣ ಮುಂಗಾರು ಮಳೆಗೆ ಬಿತ್ತನೆ ಸ್ಟಾರ್ಟ್ ಮಾಡಿ ಚೆನ್ನಾಗಿ ಬೆಳೆ ಆಗ್ತವೆ. ವಿಪರೀತ ಮಳೆಗಳಿದೆ ಅಂತ ಈ ಸಾರಿ. ಆ ಭವಿಷ್ಯ ನಾನು ನೋಡಿದ್ದೀನಿ, ಕೇಳಿದ್ದೀನಿ, ಫೋರ್ಕಾಸ್ಟ್ ಮಾಡಿದ್ದಾರೆ. ಒಳ್ಳೆ ಮಳೆಗಳಿದೆ, ಕೆರೆಗಳು ತುಂಬುತ್ತದೆ. ನಾನಿದ್ದಾಗ ಗೊತ್ತಲ್ಲ, ಕೆರೆಗಳು ತುಂಬಿ ಮೀನುಗಳು ರಸ್ತೆಗೆ ಬಂದ್ಬಿಟ್ಟಿತ್ತು. ಅದೇನಂತ ಗೊತ್ತಿಲ್ಲ. ನಾನು ಕುಂಭಾಭಿಷೇಕ ಇಲ್ಲಿ ಮಾಡಿದ್ವಲ್ಲ, ಆ ಥರ ಸೋಮೇಶ್ವರದಲ್ಲಿ ಕುಂಭಾಭಿಷೇಕ ಮಾಡಿದ್ದೆ. ಅದು ಮಾಡಿದ ನೆಕ್ಸ್ಟ್ ಡೇನೇ ರಾತ್ರಿನೇ ಶುರು ಆಯ್ತು ಮಳೆ. ನಿರಂತರವಾಗಿ ಮಳೆ ಹೊಡೆದು ಕೆರೆಗಳು ತುಂಬಿ ಕಟ್ಟೆ ಹೊಡೆದು, ಇವನ್ ಇದು ನಮ್ಮ ಇದು ನಂಗ್ಲಿ ಕೆರೆನೇ ತುಂಬಿರಲ್ಲ ಅಂತಿದೆ, ಅದು ತುಂಬಿ ಕೋಡಿ ಹೋಯ್ತು. ನಾನೇ ಹೋಗಿದ್ದೆ ಪೂಜೆ ಮಾಡಕ್ಕೆ, ಬಾಗಿನ ಬಿಡಕ್ಕೆ. ಈ ಥರ ಒಳ್ಳೆ ಮನಸ್ಸಿದ್ರೆ ಎಲ್ಲ ಆಗುತ್ತೆ. ಇಲ್ಲಿನ ಜನ ಭಾಳ ಒಳ್ಳೆಯವರು. ಮೋಸ ದಗ ಗೊತ್ತಿಲ್ಲ. ನಾನು ಬೇರೆ ಕ್ಷೇತ್ರದ ಥರ ಅಲ್ಲ. ಬೇರೆ ಕ್ಷೇತ್ರ ಅಂದರೆ ಹೆಸರು ಹೇಳಬಾರದು, ಯಾಕಂದ್ರೆ ಎಲ್ಲೆಲ್ಲ ಹೊರಟೋಗುತ್ತೆ. ಇಲ್ಲಿ ಮೋಸ ದಗ ಏನಿಲ್ಲ. ನಂಬಿದ್ರೆ ಪ್ರಾಣ ಕೊಡೋ ಜನ ನೋಡಿದ್ದು ನಾನು ಮುಳಬಾಗಿಲಲ್ಲಿ. ಅದಕ್ಕೆ ಭಾಳ ಇಷ್ಟ ನನಗೆ. ಇಲ್ಲಿ ಮುಂದೆ ಏನೇ ಇದ್ರು, ಯಾವುದೇ ಕಾರ್ಯಕ್ರಮಗಳಿದ್ರು ನಾನು ಬರ್ತೀನಿ, ಭಾಗಿಯಾಗ್ತೀನಿ. ಕರೆದ್ರೆ ಇಲ್ಲ ಅನ್ನಲ್ಲ, ಟೈಮ್ ಇದ್ರೆ ಬಂದೇ ಬರ್ತೀನಿ. ಯಾಕಂದ್ರೆ ನೀವು ನನ್ನನ್ನು ಆಯ್ಕೆ ಮಾಡಿ MLA ಮಾಡಿದ್ರಿ, ಅದು ಇಂಡಿಪೆಂಡೆಂಟ್ ಆಗಿ. ಆ ಚಿಹ್ನೆನೇ ಕಾಣ್ತಾ ಇರಲಿಲ್ಲ. ಅದರಲ್ಲೂ ನೀವು ಅದು ರೇಡಿಯೋನೋ ಟೈಪ್ ರೈಟ್ರೋ ಏನು ಗೊತ್ತಾಗ್ತಾ ಇರಲಿಲ್ಲ. ನನ್ಗೆ ಓಟ್ ಹಾಕಿದ್ರಿ, ಅದು ನನ್ನ ಸಾಯೋವರೆಗೂ ಮರೆಯಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ. ಈಗ ನನಗೆ ಇದು ಏನು ಈಗ ಇಲ್ಲೇ ಇರಬೇಕು, ಆಗ ಕಾಲ ಕಳಿಬೇಕು ಅಂದ್ಬಿಟ್ಟು 12 ಎಕರೆ ಜಾಗ ತಗೊಂಡಿದ್ದೆ. ಅದು ಮಾರಬಿಟ್ಟೆ. ಈಗ ಮತ್ತೆ ತಗೊತಾ ಇದ್ದೀನಿ ಕೂತಂಡಳ್ಳಿ ಹತ್ರ. ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ನನಗೇನೋ ಒಂದು ವಾರ 15 ದಿವಸಕ್ಕೆ ಬಂದು ಇಲ್ಲಿ ಇದ್ದು ಹೋಗ್ಬೇಕು ಅಂತ ಆ ಥರ. ಯಾಕಂದ್ರೆ ನನ್ನ ಮ್ಯಾಕ್ಸಿಮಮ್ ನನ್ನ ಲೈಫಲ್ಲಿ ಕಾಲೇಜಲ್ಲಿ 5 ವರ್ಷ ಕಳೆದಿದೆ. ಆಮೇಲೆ 30-34 ವರ್ಷ ಡಿಪಾರ್ಟ್ಮೆಂಟಲ್ಲಿ ಅಧಿಕಾರಿಯಾಗಿ ಕಾಲ ಕಳೆದಿದೆ. ಇಲ್ಲಿ 5 ವರ್ಷ ಕಳೆದಿದ್ದೀನಿ. ಅದಾದ್ರೂ 3 ವರ್ಷ 5+8ನೇ ವರ್ಷನೂ ನಮ್ಮ ಒಡನಾಟ ಇದೆ. ಎಲ್ಲರೂ ಕರೀತಾರೆ ಮದುವೆ ಕಾರ್ಯಕ್ರಮಗಳಿಗೆ ನನಗೆ. ಅದಕ್ಕೆ ನನಗೆ ಒಂದು ಖುಷಿ. ಪರವಾಗಿಲ್ಲ, ಜನ ನನ್ನ ಮರ್ತಿಲ್ಲ, ಗುರ್ತಿಟ್ಕೊಂಡಿದ್ದಾರೆ, ಕರೀತಾರೆ ಅಂತ. ಈಗ ದೇವಸ್ಥಾನ ವಿಷಯದಲ್ಲಿ ಸಂಕ್ಷಿಪ್ತವಾಗಿ ನಮ್ಮ ರಮೇಶ್ ಅಣ್ಣವರೆಲ್ಲ ಹೇಳಿದ್ದಾರೆ. ಇದೊಂದು ಒಳ್ಳೆ ದೇವಸ್ಥಾನ. ಇದ್ರ ದೇವರು ಎಲ್ರಿಗೂ ಆಶೀರ್ವಾದ ಮಾಡಲಿ. ಆ ದೇವ್ರು ನಾವು ಏನು ಬೇಕೋ ಜೀರ್ಣೋದ್ಧಾರಕ್ಕೆ ಕೈ ಹಾಕೋಣ, ಎಲ್ಲ ಒಟ್ಟಿಗೆ ಸೇರಿಸಿ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಮಾಡೋಣ ಅಂತ ಹೇಳ್ತಾ, ಇನ್ನು ಮುಂದಿನ ದಿನಗಳಲ್ಲಿ ದೇವರು ಒಳ್ಳೇದು ಮಾಡ್ತಾರೆ ಎಲ್ರಿಗೂ, ನನಗೆ ನಂಬಿಕೆ ಇದೆ. ಇದೇ ಥರ ಯಾವುದೇ ದೇವಸ್ಥಾನ ಜೀರ್ಣೋದ್ಧಾರ ಇದ್ರೂ ಅದನ್ನ ಮುಜರಾಯಿ ಕಡೆಯಿಂದ ಮಾಡ್ಸೋಕ್ಕೆ ಪ್ರಯತ್ನ ಮಾಡೋಣ. ನಾನು ಲೆಟರ್ ಕೊಟ್ಟು ಕೆಲಸಗಳಾಗ್ತವೆ, ಇಲ್ಲ ಅನ್ಕೊಂಬೇಡಿ ನೀವು. ನಾನು ಮಾಜಿ ಮಂತ್ರಿ, ex-MLA ಈ ಕ್ಷೇತ್ರದಲ್ಲಿ, ನನಗೂ ಅಧಿಕಾರ ಇದೆ. ನನ್ನ ಲೆಟ್ರಿಗೆ ಮಾನ್ಯತೆ ಕೊಡ್ತಾರೆ. ನಾಗೇಶ್ ಅಂದ ತಕ್ಷಣ ನೋಡ್ತಾರೆ, ಯಾವ ಮಂತ್ರಿಗಳಾಗಲಿ. ಯಾಕೆಂದರೆ ನಾನು BJPಗೆ ಸಪೋರ್ಟೆಡ್ ಇದ್ದೆ, ಕಾಂಗ್ರೆಸ್ನಲ್ಲೂ ಇದ್ದೆ, ಈ ಕಾಂಗ್ರೆಸ್ಸಲ್ಲೂ ಇದ್ದೀನಿ. ಎಲ್ಲರೂ ಗೊತ್ತಿರೋ ನನಗೇನು ಯಾರೂ ಇಲ್ಲ ಅಂತಲ್ಲ, ಹೋದ ತಕ್ಷಣ ನನ್ನ ಕರೆಸ್ತಾರೆ, ಮಾತಾಡ್ತಾರೆ ಅಂತ ಮರ್ಯಾದೆ ಇಟ್ಕೊಂಡಿದ್ದೀನಿ. ಹಾಗಾಗಿ ಏನೇ ಅಭಿವೃದ್ಧಿ ಕಾರ್ಯ ಇದ್ದರೂ, ನಾನು ಅನುದಾನ ಬೇಕಿದ್ರು ನಾನು ತರಿಸ್ಬೋದು. ಆ ಅನುದಾನ ಬೇಕಾದ್ರೆ ಡಿಪಾರ್ಟ್ಮೆಂಟಲ್ಲಿ ಯಾರಾದ್ರೂ ಖರ್ಚು ಮಾಡಲಿ, ಆ ಮಟ್ಟದಲ್ಲಿ ನಾನು ಕೆಲಸ ಮಾಡಿಕೊಡ್ತೀನಿ ಅಂತ ನಿಮ್ಗೆ ಆಶ್ವಾಸನೆ ಕೊಡ್ತಾ, ಹೆಚ್ಚಿಗೆ ಮಾತಾಡೋ ಸಮಯ ಇಲ್ಲ. ಆಗಲೇ ಸ್ವಾಮೀಜಿಗಳು ಹೇಳ್ಬಿಟ್ರು, ಸ್ವಲ್ಪ ಚುಟುಕಾಗಿ ಮಾತಾಡಿ ಅಂತ. ಅದು ಸ್ವಲ್ಪ ಕೆಲವು ಮಾತುಗಳು ಮಾತಾಡಬೇಕಲ್ಲ, ಮನಸ್ಸು ಬರೋದು ಯಾವಾಗಲೂ ಸಿಗಲ್ಲ. ಇಂಥ ಚಾನ್ಸ್ ಸಿಗದೆ ಮಾತಾಡಬೇಕು ಅಷ್ಟೇ. ಮನಸ್ಸಲ್ಲಿ ಏನಿದೆ ಅದನ್ನ ನೇರವಾಗಿ ಮಾತಾಡ್ತೀನಿ. ನೇರ ದಿಟ್ಟ ನಿರಂತರ. ನಾನು ಸ್ಟ್ರೈಟ್. ಈ ನಾನು ಹಿಂದೊಂದು ಮುಂದೊಂದಿಲ್ಲ. ನನ್ನ ನೇಚರ್ ನಿಮಗೆಲ್ಲ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ನಿಮಗೆಲ್ಲ ಅಂತ ಹೇಳ್ತಾ, ಇದು ಏನೇ ಇವತ್ತು ಬಂದು ನಾನು ಖುಷಿ ಆಗುತ್ತೆ. GBA ಎಲೆಕ್ಷನ್ಸ್, ಗ್ರೇಟರ್ ಬೆಂಗಳೂರು ಅಥಾರಿಟಿ ಎಲೆಕ್ಷನ್ಸ್ ಇದೆ. ಆದರೂ ಅದ್ರ ಮಧ್ಯದಲ್ಲಿ ನಾನು ಬಂದಿದ್ದೀನಿ. ಮಹದೇವಪುರ ಇನ್ಚಾರ್ಜ್ ನಾನೇ ಇರೋದ್ರಿಂದ ಅಲ್ಲಿ ಇರಬೇಕಾಗಿತ್ತು.
ಇದು ಮುಗಿಸ್ಕೊಂಡು ಎಷ್ಟೊತ್ತಾದರೂ ಹೋಗಿ ಅಲ್ಲಿ ಸೇರ್ಕೊತೀನಿ, ಅವ್ರ ಜೊತೆಯಲ್ಲಿ ಕೆಲಸ ಕಾರ್ಯ ಮಾಡ್ತೀನಿ. ಆದ್ರೆ ಇಲ್ಲಿ ಏನೇ ಇದ್ರು ನಿಮಗೋಸ್ಕರ ನಾನು ಯಾವತ್ತೂ ಬಂದೇ ಬರ್ತೀನಿ. ಏನೇ ಕೆಲಸ ಇದ್ರು ನಾನು ಕರೀರಿ, ನನ್ನ ಕಡೆ ಏನಾಗಬೇಕು ಹೇಳಿ, ನಾನು ನಿಮ್ಮ ಪರವಾಗಿರ್ತೀನಿ ಅಂತ ಹೇಳ್ತಾ ಇಲ್ಲಿ ಕರೆಸಿ ನನಗೆ ಇಲ್ಲೊಂದು ಆಯೋಜಕರು ಸುಬ್ರಹ್ಮಣ್ಯ ಇರ್ಬೋದು, ರಮೇಶ್ ಅಣ್ಣ ಇರ್ಬೋದು, ನಮ್ಮ ವೆಂಕಟೇಶ್ ಇರ್ಬೋದು, ಇವರೆಲ್ಲ ಬಹಳ ಮುಖ್ಯ ಪಾತ್ರಧಾರಿಗಳು ಈ ಒಂದು ಕಾರ್ಯಕ್ರಮ ರೂಪಿಸೋದ್ರಲ್ಲಿ. ಅವರಿಗೆಲ್ಲ ನನ್ನ ಮನೆಗೆ ಬಂದು ಕೊಟ್ಟೋದು, ಬೇಡ ಅಂದರೂ ಮನೆಗೆ ಹುಡ್ಕೊಂಡು ಬಂದಿದ್ರು. ಆದ್ದರಿಂದ ಅವ್ರಿಗೆ ಎಷ್ಟು ನಾನು ಚಿರುಣಿ ಆಗಿರ್ತೀನಿ, ಆಭಾರಿ ಆಗಿರ್ತೀನಿ. ದೇವಸ್ಥಾನ ಚೆನ್ನಾಗಿ ಇನ್ನು ಅಭಿವೃದ್ಧಿ ಆಗಲಿ, ಅಭಿವೃದ್ಧಿಗೆ ನಾನು ಕೈ ಜೋಡಿಸ್ತೀನಿ, ಸಹಕಾರ ಮಾಡ್ತೀನಿ ಅಂತ ಮತ್ತೊಮ್ಮೆ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.